ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಒಂದು ಅದ್ಭುತವಾಗಿರುವಂಥ ಒಂದು ಕಟ್ಟಿನ ಮಂತ್ರನ ಯಾವ ರೀತಿಯಾಗಿ ನಿಮಗೆ ಬಂದಿರೋಂಥ ನೋವುಗಳ್ನ, ಮಾಟ ಮಂತ್ರಗಳು ಮಾಡಿರೋ ಪ್ರಯೋಗಗಳನ್ನ, ಕಾಲು ಚಳಕು, ಕೈ ಚಳಕು, ಹೊಟ್ಟೆ ನೋವು, ಸೊಂಟ ನೋವು, ದೇಹ ಬಾಧೆ, ಶೂಲಗಳು, ನಿಮ್ಮ ಕಾರ್ಯಗಳು ಒಂದು ಆಗಲ್ಲ, ಎಲ್ಲ ಕಾರ್ಯಗಳಲ್ಲೂ ಕಟ್ಟು ಏನೂ ಮಾಡೋಕ್ಕಾಗಲ್ಲ ಅಂತ ಇರೋರು ತುಂಬ ಜನ ಇದ್ದೀರ. ತಡೆ ಹೊಡೆಸಿದ್ರೂ ಕೂಡ ಇದಾಗಲ್ಲ, ತಡೆ ಹೊಡೆದ್ರೂ ಪರಿಹಾರ ಇಲ್ಲ. ಅಂಥವ್ರಿಗೆ ಒಂದು ಅದ್ಭುತವಾದಂಥ ಶಕ್ತಿಶಾಲಿಯಾದಂಥ ಮೊಟ್ಟೆ ಪ್ರಯೋಗದ ಕಟ್ಟು ಮಂತ್ರನ ಕೊಟ್ಟು ಕಟ್ಟು ಮಾಡೋದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಅದ್ಭುತವಾದಂಥ ಪ್ರಯೋಗ. ಮೊಟ್ಟೆಯಿಂದ ಮಾಡೋಂಥ ಪ್ರಯೋಗ ಏನು ಬೇಕಾದರೂ ಮಾಡ್ಬೋದು. ಅದರಿಂದ ನಿಮಗೆ ಈ ಒಂದು ಮೊಟ್ಟೆ ತಗೋಬೇಕು. ಆ ಮೊಟ್ಟೆನ ತಗೊಂಡು ಒಂದು ನಿಮಗೆ ಯಾರಿಗೆ ಒಂದು ದೃಷ್ಟಿ ಆಗಿದೆಯೋ, ಮಾಟ ಆಗಿದೆಯೋ, ಮಂತ್ರ ಆಗಿದೆಯೋ, ಕೈ ಚಳಕೋ, ಕಾಲು ಚಳಕೋ, ಹೊಟ್ಟೆ ನೋವು, ಸೊಂಟ ನೋವು, ಮತ್ತು ಯಾವ ಕೆಲಸ ಆಗಲ್ಲ, ಏನೂ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅನ್ನೋರಿಗೆ ನಾನು ಕೊಟ್ಟಿರೋ ಕಟ್ಟು ಮಂತ್ರನ ಹೇಳ್ಕೊಂಡು ನೀವು 108 ಸತಿ ಹೇಳಿ ಈ ಮಂತ್ರ ಇದು ಮೊಟ್ಟೆಗೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಮಾಡಾದ ನಂತರ ನೀವು ಕಟ್ಟಿನ ಮಂತ್ರ ಹೇಳ್ಕೊಂಡು ನಿಮ್ಗೆ ಯಾರು ನರಳ್ತಾ ಇದ್ದಾರೋ, ರೋಗದಲ್ಲಿ ನರಳ್ತಿರೋರಿಗೆ ತಲೆ ಮೇಲಿಟ್ಟು ಮೊಟ್ಟೆನ ತಲೆ ಮೇಲೆ ಇಟ್ಕೊಂಡು ಕಟ್ಟಿನ ಮಂತ್ರ ಹೇಳಬೇಕು. ಮುಂಚಿತವಾಗಿ ಕಟ್ಟಿನ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. 1000ನೋ ಒಂದು 108 ಸತಿನೋ ಸಿದ್ಧಿ ಮಾಡ್ಕೋಬೇಕು. ಹೇಳ್ಕೊಂಡು ಆಮೇಲೆ ನೀವು ಯಾರಿಗೆ ಕಟ್ಟನ್ನು ಇಳಿಸ್ತೀರೋ ಅವರಿಗೆ ಒಂದು 21 ಸತಿ ಎಲ್ಲೆಲ್ಲಿ ನೋವುತ್ತೋ ಅಲ್ಲೆಲ್ಲ ಒಂದು ಮೊಟ್ಟೆ ತಗೊಂಡು ಈ ಆಕಾರ ಮಾಡಿಬಿಟ್ಟು ಈ ಒಂದು ಬೊಂಬೆ ಅವರು ಅಂತ ಹೇಳ್ಬಿಟ್ಟು ಒಂದು ಬೊಂಬೆ ಬರಿಬೇಕು. ಬೊಂಬೆ ಕೆಳಗೆ ಅವ್ರ ಹೆಸರು ಬರಿಬೇಕು. ಇವ್ರಿಗೆ ಈ ಕಟ್ಟು ಹರಿಬೇಕು ಅಂತ ಹೇಳ್ಬಿಟ್ಟು ಆ ಮೊಟ್ಟೆನ ಎಲ್ಲಿ ಅವ್ರಿಗೆ ನೋವು ಬಾಧೆ ಇದೆಯೋ ಅಲ್ಲೆಲ್ಲ ನಿವಿಳಿಸ್ಕೊಂಬರ್ಬೇಕು. ಮೇಲೆ ಎತ್ಕೊಂಡು ಹೋಗಬಾರ್ದು, ಕೆಳಗೆ ಇಳಿಸ್ಬೇಕು. ತಲೆ ಮೇಲಿಟ್ಟು ಕಟ್ಟಿನ ಮಂತ್ರ ಹೇಳಬೇಕು. ಕಟ್ಟಿನ ಮಂತ್ರ ಹೇಳ್ತಿದ್ರೆ ಅವ್ರ ಕಟ್ಟುಗಳೆಲ್ಲ ಬಿಚ್ಚೋಗುತ್ತೆ. ಅದರಿಂದ 108 ಸರಿ ಹೇಳಿದ್ರೆ ಭಾಳ ಪವರ್ಫುಲ್ಲು. ಈ ಮೊಟ್ಟೆನ ಇಟ್ಕೊಂಡೆ ಕಟ್ಟಿನ ಮಂತ್ರ ತಲೆ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ರೆ ಆ ಕಟ್ಟುಗಳೆಲ್ಲ ಬಿಚ್ಕೊಳ್ತವೆ. ಮತ್ತು ಮಾಡಿರೋಂಥ ಶತ್ರುಗಳು ಮಾಡಿರೋಂಥ ಪ್ರಯೋಗಗಳೆಲ್ಲ ಬಿಡುಗಡೆ ಆಗುತ್ತೆ. ಮೊಟ್ಟೆನ ನಿವಿಳಿಸ್ಕೋಬೇಕು. ನಿವಿಳಿಸ್ಕೊಂಡು ಕಟ್ಟಿನ ಮಂತ್ರದಿಂದ ಅವರು ನಿಮ್ಗೆ ಯಾರು ರೋಗಿಷ್ಠರಾಗಿರ್ತಾರೋ ಅವ್ರಿಗೆ ಎಲ್ಲೆಲ್ಲಿ ಬಾಧೆ ಅದನ್ನೆಲ್ಲ ತಾಕಿಸ್ಕೊಂಡು ಮೊಟ್ಟೆ ಇಳಿಸ್ಕೊಂಡು ತೊಗೊಂಡೋಗ್ಬೇಕು. ತೊಗೊಂಡೋಗಿ ನೀವು 3 ದಾರಿ ಸೇರಿರೋ ಜಾಗದಲ್ಲೋ ಇಲ್ಲ ನಿಮ್ಮ ಮನೆ ಕಡೆ ಎಲ್ಲ ಹಿಂಭಾಗದಲ್ಲೋ ಎಲ್ಲೋ ಇದನ್ನು ಏನು ಮಾಡಬೇಕು, ಒಂದು 3 ಕಲ್ಲು ಇಡಬೇಕು. 3 ಕಲ್ಲು ಇಡಬೇಕು. 3 ಕಲ್ಲು ಒಲೆ ಥರ ಇಡ್ತಾರಲ್ಲ ಹಂಗೆ 3 ಕಲ್ಲು ಇಡಬೇಕು. 3 ಕಲ್ಲು ಇಟ್ಬಿಟ್ಟು ಅಂದರೆ ಮೊಟ್ಟೆಗೆ ಆಗೋಷ್ಟು 3 ಕಲ್ಲು ತಗೋಬೇಕು, ದೊಡ್ಡದಲ್ಲ. ಮೊಟ್ಟೆನ ಅದ್ರ ಮೇಲೆ ಕುಂಡಿಸ್ಬೇಕು. ಮೊಟ್ಟೆನ ಅದ್ರ ಮೇಲೆ ಕುಂಡಿಸ್ಬಿಟ್ಟು ಅದನ್ನ ಕೆಳಗೆ ಒಂದು ವಿಭೂತಿ ಅಲ್ಲ, ಕರ್ಪೂರ ದಪ್ಪಗಿರಬೇಕು. ದಪ್ಪಾಗಿ ಇರ್ತಾವಲ್ಲ ಅದನ್ನು ನೀವು ಕಲ್ಲನ್ನು 3 ಕಲ್ಲಿನ ಕೆಳಗೆ ಸೊಂದಿ ಇರುತ್ತಲ್ಲ, ಅದೇ ಒಲೆ ಇಡ್ತೀವಲ್ಲ ಹಂಗೆ ಇಟ್ಬಿಟ್ಟು ಅದು ಈ ಕರ್ಪೂರನ ಹಚ್ಚಬೇಕು ಕೆಳಮುಖಾಂತರದಲ್ಲಿ. ಆ ಕೆಳಮುಖಾಂತರ ಮೇಲೆ ಮೊಟ್ಟೆನ ಕಲ್ಲಿನ ಮೇಲೆ ಇಟ್ಟಿರಬೇಕು. ಆ ಮೊಟ್ಟೆ ಕೆಳಗೆ ಕರ್ಪೂರ ಹುರಿತಿರಬೇಕು, ದಪ್ಪಾಗಿರಬೇಕು. ಇಲ್ಲ ಅಂದರೆ ಉರಿಸ್ತಾ ಇರಬೇಕು ಕರ್ಪೂರಗಳು ಹಾಕಿ. ಅದು ಏನಾಗುತ್ತೆ, ಪಟಾಕಿ ಸಿಡ್ದಂಗೆ ಸಿಡಿತೈತೆ. ಆವಾಗ ನಿಮ್ಮ ಮೈನಲ್ಲಿರೋ ಕಟ್ಟುಗಳು, ರೋಗಗಳು, ರುಜಿನಗಳು ಎಲ್ಲ ಬಿಡುಗಡೆ ಆಯಿತು ಅಂತ ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಸತಿ ಇದು ಸ್ವಲ್ಪ ಇನ್ನೂ ಐತೆ ಅಂದಾಗ ಪುಸ್ ಅನ್ನುತ್ತೆ, ಟುಸ್ ಅಂತ ಹೊಡಿತೈತೆ. ಅದು ಇನ್ನೂ ಸ್ವಲ್ಪ ಉಳಿದೈತೆ ಅಂತ. ಆಮೇಲೆ ಅದನ್ನು ಇನ್ನೊಂದು 8 ದಿವಸ ಬಿಟ್ಕೊಂಡು ಇದೇ ಥರವಾಗಿ ನೀವು ಮಾಡಿದ್ರಿ ಅಂದರೆ ಅವ್ರ ಮೈನಲ್ಲಿರೋಂಥ ರೋಗ ರುಜಿನಗಳು, ಮಾಟ ಮಂತ್ರಗಳು, ಕಟ್ಟಿನ ಪ್ರಯೋಗಗಳು ಎಲ್ಲ ಬಿಡುಗಡೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇದು ಅಸಾಧ್ಯವಾಗಿರೋಂಥ ಕೆಲಸ. ಇದನ್ನು ಕೆಲವರು ಇದೇ ಮಂತ್ರಗಳನ್ನ ತಗೊಂಡು ಇದೇ ತಂತ್ರಗಳು ಮಾಡಬೇಕು ಅಂದರೆ ಅದರಲ್ಲೇ ಎಷ್ಟೋ ಒಂದು ಕಾರ್ಯಗಳು ಮಾಡಕ್ಕೆ ಬಿಡ್ತಾರೆ. ಅದರಿಂದ ಇವೆಲ್ಲ ಬೇಡ, ನಿಮಗೆ ಸಿಂಪಲ್ಲಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದರಿಂದ ಈ ಮೊಟ್ಟೆಯಿಂದ ಹಲವಾರು ಕೆಲಸ ಮಾಡ್ಬೋದು. ಈ ಮೊಟ್ಟೆಯಿಂದ ಹಲವಾರು ತಂತ್ರಗಳು ಮಾಡ್ಬೋದು. ಅದರಿಂದ ಈಗ ನಿಮಗೆ ತಿಳಿಸ್ತಿದ್ದೀನಿ. ಇದು ಒಂದು ಚೌಡಿ ಕಟ್ಟಿನ ಮಂತ್ರ. ಇದು ಚೌಡಿನ ಕಟ್ಟನ್ನು ಒಡೆಯೋ ಥರ ಇದು ಮೊಟ್ಟೆ ಪ್ರಯೋಗ. ಅದರಿಂದ ಈ ಮೊಟ್ಟೆನ ಇವರು ಅವರಿಗೆ ನಿವಿಳಿಸ್ಬಿಟ್ಟು
ನೀವು ತಗೊಂಡು ಕಲ್ಲಿನ ಮೇಲೆ ಇಟ್ಟುಬಿಟ್ಟು ಅದನ್ನು ಬೆಂಕಿ ಹಚ್ಚಿದ್ರೆ ಕೆಳಗೆ ಬೆಂಕಿ ಉರಿತಿರಬೇಕು, ಮೇಲೆ ಮೊಟ್ಟೆ ಕುತ್ಕೊಂಡಿರಬೇಕು, ಕಲ್ಲಿನ ಮೇಲೆ ಒಲೆ ಥರ ಇಡಬೇಕು. ಇಟ್ಟು ಅದು ಬೆಂಕಿದ ಹಬೆ ಬರ್ತಾ ಇರುತ್ತಲ್ಲ, ಅದು ಸುಟ್ಟು 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 ಡಮಾರ್ ಅಂತ ಹೊಡಿತೈತೆ, ಪಟಾಕಿ ಸೌಂಡ್ ಬಂದುಬಿಡುತ್ತೆ. ಅದು ಪೂರ್ತಿಯಾಗಿ ಅರ್ಧೋಯ್ತು ಅಂದರೆ ಪಟಾಕಿ ಥರ ಒಡೆದೋಗುತ್ತೆ, ಅಷ್ಟು ಭಯಂಕರವಾಗಿ ಹೊಡಿತಾಯಿದೆ ಸೌಂಡು. ಆ ಥರ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಇದೆ ಅಂದರೆ ಟುಸ್ ಅಂದ್ಬಿಡುತ್ತೆ, ಅವಾಗ ಇನ್ನೂ ಒಂದು ಸತಿ ನೀವು ಮಾಡಬೇಕಾಗತ್ತೆ. ಆ ಥರ ಇದು ಬಹಳ ಅದ್ಭುತವಾದಂಥ ಪ್ರಯೋಗ. ಎಂಥ ಪ್ರಯೋಗಗಳಿದ್ರೂ ದೂರ ಮಾಡೋವಂಥ ಪ್ರಯೋಗ ಇದು. ಈ ಮೊಟ್ಟೆ ಪ್ರಯೋಗದಿಂದ ಹಲವಾರು ತಂತ್ರಗಳಿದ್ದಾವೆ. ಇನ್ನೂ ಮೊಟ್ಟೆ ಪ್ರಯೋಗ, ನಾನಿನ್ನೂ ನಿಂಬೆಹಣ್ಣು ಪ್ರಯೋಗ, ಮೊಟ್ಟೆ ಪ್ರಯೋಗ ಇನ್ನೂ ಹಲವಾರು ನಿಮಗೆ ತಿಳಿಸೋದಿದೆ. ಈ ಮಂತ್ರ ಹೇಳ್ಕೊಂಡು, ಕಟ್ಟಿನ ಮಂತ್ರ ನೀವು ಯಾವುದಕ್ಕಾದರೂ ಉಪಯೋಗಿಸ್ಬೋದು. ನಿಂಬೆಹಣ್ಣಿಗೆ, ಮೊಟ್ಟೆಗೆ, ಇಲ್ಲ ಬರೀ ನಿಮಗೆ ತಡೆ ಹೊಡೆಯೋದಕ್ಕೆ, ಇದನ್ನೆಲ್ಲದಕ್ಕೂ ಉಪಯೋಗ ಮಾಡ್ಬೋದು. ಕಟ್ಟಿನ ಮಂತ್ರ ತಡೆ ಹೊಡೆಯೋದು, ನಿಂಬೆಹಣ್ಣು ಹೊಡೆಯೋದಕ್ಕೆ, ತೆಂಗಿನಕಾಯಿ ಹೊಡೆಯೋದಕ್ಕೆ, ಕಟ್ಟಿ ಆರ್ಗನ ಹೊಡೆಯೋಕ್ಕೆ, ಇದು ಎಲ್ಲದಕ್ಕೂ ಬರುತ್ತೆ. ಆದರೆ ಎಲ್ಲದಕ್ಕಿಂತ ಪವರ್ಫುಲ್ಲು ಮೊಟ್ಟೆದು. ಇದು ಅವ್ರದ್ದೊಂದು ಬೊಂಬೆ ಥರ ಮಾಡಿಬಿಟ್ಟು, ಯಾರಿಗಾಗಿ ಮಾಡ್ತಿದ್ದೀರೋ ಆ ಥರ ತಗೊಂಡು ಅವ್ರ ಹೆಸರನ್ನ ಕೆಳಗೆ, ಕಾಲಿನ ಕೆಳಗೆ ಬರೆದುಬಿಟ್ಟು, ಇದನ್ನು ನಿವುಳಿಸ್ಬಿಟ್ಟು, ಅವರಲ್ಲಿರೋವಂಥ ಯಾವುದೇ ಕೆಟ್ಟ ದುಷ್ಟಶಕ್ತಿ ಹೋಗಲಿ ಅಂದ್ಬಿಟ್ಟು ಅದನ್ನು ನೀವು ನಿವುಳಿಸಿ ಹೊಡೆದ್ರಿ ಅಂದರೆ ಅದು ಆ ದಿವಸಕ್ಕೆ ಕ್ಲಿಯರ್ ಆಗಿಬಿಡುತ್ತೆ. ಇನ್ನೂ ಒಂದು ಸ್ವಲ್ಪ ಇದೆ ಅಂದರೆ ಇನ್ನೊಂದು ಸತಿ ಮಾಡಿಬಿಟ್ರೆ ಅದು ಕ್ಲಿಯರ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಶನಿವಾರ, ಭಾನುವಾರ, ಮಂಗಳವಾರ ಮಾಡಿದ್ರೆ ಇದು ವಿಶೇಷವಾಗಿ ಕೆಲಸ ಆಗುತ್ತೆ. ಶನಿವಾರ, ಮಂಗಳವಾರ, ಭಾನುವಾರ ಮಾಡಿದ್ರಿ ಅಂದರೆ ಇದು ವಿಶೇಷವಾಗಿ ಕೆಲಸ ಆಗುತ್ತೆ. ಸಂಜೆ ಮಾಡಬೇಕು, ಸಂಜೆ ಒಳಗೆ ಸೂರ್ಯ ಮುಳುಗಿದ ಮೇಲೆ ಈ ಕೆಲಸ ಮಾಡಿದ್ರಿ ಅಂದರೆ ವಿಶೇಷವಾದಂಥ ಫಲ ಪ್ರಾಪ್ತಿ ಆಗುತ್ತೆ. ಇದನ್ನು ಕಲ್ತ್ಕೊಳ್ಳಿ, ಈ ತಂತ್ರ ಮಾಡಿ ನಿಮಗೆಲ್ಲ ಎಷ್ಟೋ ಜನ ಆರೋಗ್ಯನ ಸರಿ ಮಾಡ್ಕೋಬೋದು. ಚೆಳುಕುಗಳು, ಉಳುಕುಗಳು, ನೋವು, ಸೊಂಟ ನೋವು, ಬಾಧೆ, ಹಿಂಸೆ, ಒಂದು ವಿಧಾನ ಒಂದೊಂದು ಥರ ಅಲ್ಲ, ನಾನಾ ರೀತಿಯಾಗಿ ನರಳ್ತಿರೋರು ಇದನ್ನು ಮಾಡ್ಕೊಳ್ಳಿ, ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವಾರು ತಂತ್ರಗಳನ್ನ ನಿಮಗೆ ತಿಳಿಸ್ತಾ ಬರ್ತೀನಿ. ಇನ್ನು ಮುಂದೆ ಅದೇ ಥರವಾಗಿ ನೀವು ಇದು ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆಯದಾಯಿತು ಅಂದರೆ ಕಮೆಂಟಲ್ಲಿ ಹೇಳಿ, ಇನ್ನೂ ಒಳ್ಳೊಳ್ಳೆ ರೀತಿನ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಮಾಡಿಕೊಂಡು ಒಳ್ಳೆಯದಾಯಿತು ಅಂತ ಯಾರು ಹೇಳ್ತೀರೋ ಅವ್ರಿಗೆ ಇನ್ನೂ ನಮಗೆ ಉತ್ಸಾಹದಿಂದ ಇನ್ನೂ ವಿಧವಾದಂಥ ನಮ್ಮಲ್ಲಿರೋಂಥದ್ದನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಂಡು ಬರ್ತೀನಿ. ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.